ಬೆಂಗಳೂರಿಗೆ ಯಾರೋ ಎ ಸಿ ಹಾಕಿಬಿಟ್ಟು ಮರ್ತೋದಂಗಿದೆಯಲ್ಲ. ಈ ಚಳಿಯಲ್ಲಿ ಒಂದು ಕೈಯಲ್ಲೊಂದು ಪುಸ್ತಕ, ಒಂದು ಕಾಫಿ, ಕೋಝಿ ರೀಡಿಂಗ್ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಬಟ್ ನಮ್ದು ಅದೆಲ್ಲ ಸೀನೇನಿಲ್ಲ. ದಿನನಿತ್ಯದ ಕೆಲಸದ ಮಧ್ಯ ವರ್ಷದ ಆರಂಭಕ್ಕೆ ಒಂದು ಪುಸ್ತಕ ಒಂದು 10 ದಿನದಲ್ಲಿ ಓದಿ ಮುಗಿಸಿದ್ದೀನಿ ಅನ್ನೋದೇ ದೊಡ್ಡ ಖುಷಿ. ಅದು ಓದಿರೋಂಥ ಪುಸ್ತಕ ಯಾವುದಂದರೆ ಸತ್ಯಕಿಯವರ ಕಟೌಟ್, ಸಸಿ ಪ್ರಕಾಶನದಿಂದ ಅಂತ ಬಂದಂಥ ಪುಸ್ತಕ. ಹಿಂದಿನ ವರ್ಷ ರಿಲೀಸ್ ಆಗಿತ್ತು ಲಾಸ್ಟ್ ಡಿಸೆಂಬರ್ದಲ್ಲಿ. ಬಟ್ ನಾನು ಜನವರಿ 1 10 ದಿನದ ಒಳಗಡೆ ಓದಿ ಮುಗಿಸಿದೆ. ತುಂಬ ಚಂದದ ಪುಸ್ತಕ. ಸತ್ಯಕಿಯವರು ಸಿನಿಮಾ ಸಂಭಾಷಣೆಯನ್ನು ಬರೆಯೋಂಥವ್ರು. ಅವರು ಮುಂಚೆನೇ ಹೇಳಿದ್ದಾರೆ, ಇದು ಕಾದಂಬರಿ ಅಂತಾದರೂ ಕಾದಂಬರಿಯ ಸ್ಟ್ರಕ್ಚರಲ್ಲಿಲ್ಲ, ಚಿತ್ರ ಸಂಭಾಷಣೆಯ ಸ್ಟ್ರಕ್ಚರಲ್ಲಿದೆ ಅಂತ. ಫಸ್ಟ್ ಆಫ್ ಆಲ್ ನನಗೆ ಚಿತ್ರ ಸಂಭಾಷಣೆ ಹೆಂಗಿರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ನಾನು ಯಾವತ್ತೂ ಓದೋಳಲ್ಲ. ಬಟ್ ಈ ಪುಸ್ತಕದಿಂದ ಅದರ ಪರಿಚಯ ಒಂದು ಆದಂಗಾಯಿತು. ತುಂಬ ಫಾಸ್ಟಾಗಿ ಹೋಗುವಂಥ ಕತೆ. ತುಂಬ ಪಾತ್ರಗಳು ಒಂದೇ ಸಲ ಬಂದಾಗ ಅಲ್ಲಿ ಇಲ್ಲಿ ಒಂದು ಸಲ ಕನ್ಫ್ಯೂಷನ್ ಆದ್ರೂ ಎಲ್ಲ ಪಾತ್ರಗಳು ಒಂದೊಂದು ಟೈಮಿಗೆ ಸರಿಯಾಗಿ ಫ್ರೇಮಲ್ಲಿ ಕೂತ್ಕೋತಾ ಹೋಗಿ ಈ ಕತೆ ತುಂಬ ಚೆನ್ನಾಗಿ ಓದಿಸ್ಕೊಂಡು ಹೋಗುವಂತೆ ಮಾಡ್ತು. ಕಟ್ಔಟ್ ಅಂದ ತಕ್ಷಣ ನೆನಪಾಗೋದೆ ಚಿತ್ರರಂಗದ ದೊಡ್ಡ ದೊಡ್ಡ ಕಟ್ಔಟ್ಗಳು, ಹೀರೋಗಳ ಕಟ್ಔಟ್ಗಳು, ಅದರ ಮೇಲೆ ಕ್ಷೀರಾಭಿಷೇಕ ಏನೇನೋ ನೆನಪಾಗತ್ತೆ. ಬಟ್ ಇದು ಸಿನಿಮಾ ಜಗತ್ತಿನ ಮತ್ತೊಂದು ಮುಖವನ್ನು ತೋರಿಸುತ್ತೆ. ಅಲ್ಲಿ ಸೆಲೆಬ್ರಿಟಿ ಆ ಧಮಕಗಳನ್ನು ಬಿಟ್ಟು ಅಲ್ಲಿರುವ ಕಷ್ಟಗಳನ್ನು ತೋರಿಸುತ್ತೆ. ಎರಡು ಕಾಲಮಾನ ಅಂದರೆ ಒಂದು ಜನ್ರೇಷನ್ ಹಿಂದಿನ ಕತೆ ಒಂದು ಕಡೆ, ಮತ್ತು ಈ ಜನ್ರೇಷನ್ನ ಕತೆ ಪ್ಯಾರಲರ್ ಹೋಗ್ತಾ ಹೋಗುತ್ತೆ. ಎರಡೂ ಕಥೆಯನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಒಂದಕ್ಕೊಂದನ್ನು ಕನೆಕ್ಟ್ ಮಾಡ್ಕೊಳ್ಳುವಲ್ಲಿ ಎಲ್ಲೂ ಪ್ರಾಬ್ಲಮ್ ಆಗ್ತಾಯಿಲ್ಲ. ಕತೆ ಫಿಲ್ಮ್ ಥರನೇ ಹಿಂಗೆ ಚಿತ್ರ ಮುಂದೆ ದೃಶ್ಯ ಹಂಗೆ ಹೋದಂಗೆ ಅನಿಸುತ್ತೆ. ಅದಕ್ಕೆ ಇದನ್ನು ಅವರು ತಾನು ಚಿತ್ರ ಸಂಭಾಷಣೆಯ ಥರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಓದಕ್ಕಂತೂ ಎಲ್ಲೂ ಪ್ರಾಬ್ಲಮ್ ಆಗಲ್ಲ. ತುಂಬ ಚೆನ್ನಾಗಿ ಓದಿಸ್ಕೊಂಡು ಹೋಗಿದೆ. ವರದಾ ಇರಲಿ, ಲತಾ ಇರಲಿ, ಮತ್ತು ಭಾರ್ಗವ ಎಲ್ಲರೂ ತುಂಬ ಆ ಪಾತ್ರಗಳ ಒಂದು ವಿಶ್ಲೇಷಣೆ ಎಲ್ಲದು ತುಂಬ ಚೆನ್ನಾಗಿ ಬಂದಿದೆ ಪುಸ್ತಕದಲ್ಲಿ. ತುಂಬ ಸಲ ನನಗೇನಾಗುತ್ತೆ ಅಂದರೆ ಕೇಳ್ತಾ ಇರ್ತಾರೆ, ಮೇಡಮ್ ಹೊಸದಾಗಿ ಓದಬೇಕು ಶುರು ಮಾಡಬೇಕಂದ್ರೆ ಯಾವ್ದಾದ್ರು ಒಂದು ಪುಸ್ತಕವನ್ನು ಸಜೆಸ್ಟ್ ಮಾಡಿ ಅಂತ. ನಾನು ಅಂಥದ್ರಲ್ಲಿ ಒಂದು 10 ಲಿಸ್ಟ್ ಇಟ್ಕೊಂಡಿರ್ತೀನಿ. ಯಾವಾಗೂ ಅದನ್ನು ಫಸ್ಟ್ ಓದಿ ಸರ್ ಅಂತ ಹೇಳ್ತೀನಿ. ಅದರಲ್ಲಿ ಈ ಕಟೌಟನ್ನು ಸೇರಿಸ್ಬೋದು. ಹೊಸ ಓದುಗರಿಗೆ ತುಂಬ ಚೆನ್ನಾಗಿದೆ. ಏನಕ್ಕಂದರೆ ಭಾಷೆ ಸುಲಭವಾಗಿದೆ. ಸಿನಿಮಾ ಅನ್ನೋದು ಯಾರನ್ನು ಬೇಕಾದ್ರೂ ಸೆಳೆಯುವಂತಹ ಒಂದು ಕ್ಷೇತ್ರ. ಹಾಗಾಗಿ ಇಂದಿನ ಯೂತ್ಗಳಂತೂ ಆರಾಮ್ಸೆ ಇದನ್ನು ಒಂದೇ ಸಲಕ್ಕೆ ಅಟ್ರ್ಯಾಕ್ಟ್ ಆಗಬಹುದು ಈ ಪುಸ್ತಕಗಳಿಗೆ. ಮತ್ತು ಇದು ಮೊದಲ ಭಾಗ. ಇನ್ನು ಡಿಸೆಂಬರಲ್ಲಿ 2ನೇ ಭಾಗ ಬರುತ್ತಂತೆ. ಕೆಲವೊಂದು ಸಲ ಅನಿಸುತ್ತೆ ಸುಮ್ಮನೆ ಡ್ರ್ಯಾಗ್ ಮಾಡಬೇಕು ಅಂತ 2ನೇ ಭಾಗ ಬರೀತಾರೇನೋ ಅಂತ. ಇಲ್ಲ, ಈ ಪುಸ್ತಕದಲ್ಲಿ ಹಾಗಿಲ್ಲ. ಇದಕ್ಕೆ 2 ಭಾಗ ಬೇಕಿತ್ತು. ಇಲ್ಲಾಂದರೆ ತುಂಬ ದೊಡ್ಡ ಪುಸ್ತಕ ಆಗಿ ಖರೀದಿ ಮಾಡೋಕ್ಕೂ ಕಷ್ಟ, ಇಲ್ಲ ಓದೋಕ್ಕೂ ಕಷ್ಟ ಅನ್ನೋ ಭಾವನೆ ಓದುಗರಲ್ಲಿ ಬಂದುಬಿಡುತ್ತೆ. ತುಂಬ ಕಂಪ್ರೆಸ್ ಮಾಡೋಕ್ಕೆ ಹೋದರೆ ವಿಷಯ ಏನು ಅವ್ರು ಹೇಳಬೇಕು ಅಂತ ಇರ್ತಾರೋ ಅದು ಆಗದೆ ಹೋಗೋಂಥ ಚಾನ್ಸಸ್ ಇರುತ್ತೆ. ಅದು ಯಾವುದೂ ಆಗದೆ 2 ಭಾಗ ಮಾಡಿರೋದು ತುಂಬ ಸರಿಯಾಗಿದೆ. 2ನೇ ಭಾಗ ಓದೋಕ್ಕೆ ತುಂಬ ಕಾಯ್ತಾ ಇದ್ದೀನಿ ನಾನು. ಅಂದರೆ ಎಷ್ಟರ ಮಟ್ಟಿಗೆ ಇದು ನನ್ನ ಅಂದರೆ ಹಿಡಿದಿಟ್ಕೊಂಡಿತ್ತಂದರೆ ನನ್ನ ಮಗನ ಸ್ಕೂಲ್ ಬಸ್ ಮಿಸ್ ಮಾಡ್ಕೊಂಡಿದ್ದೆ ನಾನು. ಅಷ್ಟರ ಮಟ್ಟಿಗೆ ಚೆಂದ ಮಾಡಿ ಈ ಪುಸ್ತಕ ಹಿಡಿದಿಟ್ಕೊಂಡಿದ್ದೆ. ಫಸ್ಟ್ ಪ್ರಯತ್ನ ಆದರೂ ಸತ್ಯಕಿ ಸರ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಬರವಣಿಗೆ ಅವರಿಗೇನು ಹೊಸದಲ್ಲ, ಬಟ್ ಕಾದಂಬರಿ ಲೋಕ, ಸಾಹಿತ್ಯ ಲೋಕಕ್ಕೆ ಹೊಸದಿರಬೇಕು ಹೆಚ್ಚಾಗಿ. ಇಲ್ಲಿ ಸಿನಿಮಾ ಇದೆಲ್ಲ ಚಿತ್ರ ಸಂಭಾಷಣೆಯ ಥರನೇ ಆದರೆ ಒಂದು ಕಡೆ ಮಾತ್ರ ಹೆಚ್ಚಾಗಿ ಕಾದಂಬರಿಗಳಲ್ಲಿ ಏನಾಗುತ್ತೆ, ತುಂಬ ಭಾವನೆಗಳನ್ನು ದೊಡ್ಡ ದೊಡ್ಡ ಪ್ಯಾರದಲ್ಲಿ ವಿಶ್ಲೇಷಣೆ ಮಾಡಿ ಬರೀತಾರಲ್ಲ, ಆ ರೀತಿ ಆಗಿಲ್ಲ. ಬಟ್ ಒಂದು ಕಡೆ ಮಾತ್ರ ಅವರು ಸಿನಿಮಾವನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂತಹ ಪ್ಯಾರಾಗಳು ತುಂಬ ಕಡಿಮೆ ಇದ್ದಂಥ 1-2 ಪ್ಯಾರ ಮನಸ್ಸಿಗೆ ನಾಟುವ ಹಾಗಿದೆ. ಅದೇನೆಂದರೆ, ನಾನೊಂದ್ಸಲ ಓದ್ತೇನೆ ನೋಡಿ. ಸಿನಿಮಾ ಅನ್ನೋದು ಸಾಂಕ್ರಾಮಿಕ. ಮೊದಲ ಆಟ ನೋಡಲು ಹೋದಾಗ ಥಿಯೇಟರಿನಲ್ಲಿ ಅಪರಿಚಿತರೆಲ್ಲರೂ ನೆಂಟರು, ಗೆಳೆಯರು, ಬಾಂಧವರೇ. ಮೆಟ್ಟಲೇರಿ ಹೋಗುವಾಗ ಹೋ ಎಂದು ಕೂಗುತ್ತಾ ಹೋಗುವ ಸುಖ ಅನುಭವಿಸದೇ ಇರುವವರಿಗೆ ಹೇಳಿ ಸುಖವಿಲ್ಲ. ತಮಸೋಮ ಜ್ಯೋತಿರ್ಗಮಯ ನನಗೆ ಅರ್ಥವಾದದ್ದೇ ಸಿನಿಮಾ ಥಿಯೇಟರ್ಗಳಲ್ಲಿ ಅಲ್ವಾ. ಅದು ಕತ್ತಲೆ ಇರುತ್ತೆ, ಆ ಬೆಳಕಿರುತ್ತೆ, ಒಂದು ಕಲ್ಪನಾ ಲೋಕ ಇರುತ್ತೆ. ತಮಸೋಮ ಜ್ಯೋತಿರ್ಗಮಯನನ್ನು ಈ ರೀತಿ ಹೋಲಿಸ್ತಾ ಇರೋದು ನೋಡ್ತಾ ಇರೋದು ನಾನು ಇದೇ ಫಸ್ಟ್ ಟೈಮು. ಹೋಲಿಕೆ ನಂಗೆ ತುಂಬ ಇಷ್ಟ ಆಯಿತು. ಪ್ರೊಜೆಕ್ಟರ್ಗಳ ಓಡುವ ಸದ್ದು ಉಳಿದ ಎಲ್ಲ ಜಂಜಾಟಗಳ ಗದ್ದಲವನ್ನು ಮರೆಸಿ ಇನ್ನೊಂದು 2.5 ಗಂಟೆಗಳ ಕಾಲ ನನ್ನನ್ನು ನಿಜ ಪ್ರಪಂಚದಿಂದ ಕಾಪಾಡಿಬಿಡುತ್ತದೆ ಎಂಬ ಭರವಸೆ ಸಿನಿಮಾಗಳು ಮಾತ್ರ ನೀಡಬಲ್ಲದು. ಇದು ಖಂಡಿತ ಹೌದು. ಒಳ್ಳೆಯ ಸ್ಕ್ರಿಪ್ಟು, ಒಳ್ಳೆಯ ಫಿಲ್ಮ್ ಆಗಿದ್ದರೆ ನಮ್ಮನ್ನು
2ರಿಂದ 2.5 ತಾಸು ಈ ಜಗತ್ತಿಂದ ಎಸ್ಕೇಪ್ ಮಾಡ್ಕೊಂಡು ಹೋಗುತ್ತೆ. ಅಂಥ ತಾಕತ್ತು ಸಿನಿಮಾಕ್ಕಿದೆ, ಅಂಥ ತಾಕತ್ತು ಕೆಲವೊಂದು ಸಲ ಪುಸ್ತಕಗಳಿಗೂ ಇದೆ. ಆ ಆ ಒಂದು ತಾಕತ್ತಿರುವಂಥ ಪುಸ್ತಕ ಇದು. ಮತ್ತು ಇದರ ಬರವಣಿಗೆ ತುಂಬ ಚೆನ್ನಾಗಿದೆ. ಹೊಸ ವರ್ಷಕ್ಕೆ, ಹಿಂದಿನ ವರ್ಷ ಬಂದಿದ್ದೂ ಕೂಡ ಹೊಸ ವರ್ಷಕ್ಕೊಂದು ಒಳ್ಳೆಯ ಓದಾಗಬೇಕು ಅಂತಾದರೆ ಕಟ್ಔಟನ್ನು ಟ್ರೈ ಮಾಡಬಹುದು ಯಾರು ಬೇಕಾದರೂ. ಒಮ್ಮೆ ಓದಿ ಅನಿಸಿಕೆಯನ್ನು ಹಂಚಿಕೊಳ್ಳಿ. ನಮಸ್ಕಾರ.